ಮುಂದೆ ಇನ್ನೊಂದು ಈ 1 ಕೋಟಿ ಮಾಡಿದವಂಗ 2 ಕೋಟಿ ಮಾಡ್ಬೇಕು ಅನ್ನೋ ಆಸೆ, 2 ಕೋಟಿ ಮಾಡಿದವಂಗ 4 ಕೋಟಿ ಮಾಡ್ಬೇಕು ಅನ್ನೋ ಆಸೆ, ಲಕ್ಷ ಮಾಡಿದವಂಗ 2 ಲಕ್ಷ ಮಾಡ್ಬೇಕು ಅನ್ನೋ ಆಸೆ. ಈ ಮನುಷ್ಯನ ಇದ್ರ ಮ್ಯಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಒಂದು ಕಡೆ. 1968ರಾಗ ಜಾನ್ ಕಲ್ಹನ್ ಎಂಬ ವ್ಯಕ್ತಿ ಇಲಿಗಳ ಮ್ಯಾಗ ಪ್ರಯೋಗ ಮಾಡ್ತಾನೆ. ಯಾವ ರೀತಿ ಪ್ರಯೋಗ ಮಾಡ್ತಾನೆ ಅಂತಂದ್ರೆ, ಎಲ್ಲ ಇಲಿಗಳನ್ನ ಒಂದು ಕಡೆ ಹಾಕ್ತಾನೆ, ಗುಹೆ ಒಳಗೆ ಹಾಕ್ತಾನೆ. ಅಲ್ಲಿ ಹಾವು, ಚೇಳು, ಏನು ಬೆಕ್ಕು, ಇವು ಅಟ್ಯಾಕ್ ಮಾಡೋ ಪ್ರಾಣಿಗಳನ್ನ ಯಾವ ಹೋಗ್ಲಾರ್ದಾಗ ನೋಡ್ಕೊತಾನೆ. ಅವಕ್ಕೆ ಸಾಕಷ್ಟು ಆಹಾರ, ಸಾಕಷ್ಟು ನೀರು, ಏನೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊತಾನೆ. ಅವು ಎಷ್ಟು ಇಲಿಗಳು ಹಾಕಿದ್ನಲ್ಲ, ಅವು ಒಂದಕ್ಕೊಂದು ಬೆಳೆದು ಅವ್ರ ಸಂತಾನ ಅಭಿವೃದ್ಧಿ ಆಯಿತು, ಎಲ್ಲ ಮಾಡಿದ್ರು. ಅವು ಏನಿಲ್ಲ, ಅವ್ರ ಕೆಲಸ ಉಣ್ಣೋದು, ಹೇಳೋದು, ಮಲಗೋದು. ಕೆಲಸ ಕಷ್ಟಪಡೋ ಕೆಲಸ ಅಂತೂ ಏನೂ ಇಲ್ಲ. ಅಂದರೆ ಪೈಪೋಟಿ ಇಲ್ಲ, ಜೀವನದಾಗ ಸಂಘರ್ಷ ಇಲ್ಲ. ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡಕತ್ತಿದ್ರು ಅವರು. ಒಂದು ದಿವಸ ಅದು ಏನಾಯಿತು, ಕ್ರಮೇಣ ಏನು ಕೆಲಸನೇ ಇಲ್ಲಲ್ಲ, ಯಾರ ಜೋಡಿ ಜಗಳಾಡೋದೇ ಇಲ್ಲ, ಸಂಘರ್ಷನೇ ಇಲ್ಲ, ಎಲ್ಲನೂ ಆರಾಮಾಗಿದ್ದು, ಡುಮುಕ್ ಆಗಿಬಿಟ್ಟಿದ್ದು. ಒಂದು ಕೆಲಸ ಏನಂದ್ರೆ ಒಬ್ರಿಗೊಬ್ರು ಮಸಾಜ್ ಮಾಡ್ಕೊಳ್ಳೋದು ಅಷ್ಟೇ ಮಾಡ್ತಿದ್ವು ಅವು ಇಲಿಗಳು. ಒಂದು ದಿವಸ ನೋಡಿದರು, ಎಲ್ಲ ಕೊಟ್ಟರು, ಎಲ್ಲ ಆದರೂ ಅವು ಒಂದು ದಿವಸ ಸರ್ವನಾಶ ಆಗೋದು, ಸತ್ವಾದು ಎಲ್ಲ. ಯಾಕಂತಂದ್ರೆ ಮುಂದಿನ ಇಂಟೆನ್ಷನ್ ಇಲ್ಲಲ್ಲ, ಬದುಕುವಂಥ ಇಂಟೆನ್ಷನ್ ಇಲ್ಲ. ಹಂಗೆ ಮನುಷ್ಯಗಳು ಹಂಗೇನೆ ಮುಂದವು ಅವ್ನು ನೋಡಿದ್ರೆ ಅಟ್ಯಾಕ್ ಮಾಡೋ ಪ್ರಾಣಿಗಳಿಲ್ಲ, ಬೆಕ್ಕೂ ಸನೇ ಇಟ್ಟಿಲ್ಲ, ಹಾವು ಹೋಗ್ಲಾರ್ದಂಗೆ ನೋಡ್ಕೊಂಡಾರ, ಅವಕ್ಕೆ ಏನು ಬೇಕು ಎಲ್ಲ ಇಟ್ಟಾರ. ಅದಕ್ಕೆ ಮನುಷ್ಯನ ಜೀವನ ಪೈಪೋಟಿ, ಸಂಘರ್ಷ ಇಲ್ಲಕ್ಕಂದ್ರೆ ಜೀವನನೇ ಅಲ್ಲ ಅಂತ. ಇವನ್ ಎಲಾನ್ ಮಸ್ಕ್ ಏನು ಕಮ್ಮಿ ಆಸ್ತಿ ಮಾಡ್ಯಾನ್ರಿ, ವರ್ಲ್ಡ್ ಒಳಗೆ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್. ಅವ ಆರಾಮಾಗಿ ಕುಂದ್ರಬೋದಾಗಿತ್ತಲ್ಲ, ಜೀವನದಾಗ ಆರಾಮಾಗಿ ಕುಂದ್ರಬೋದಾಗಿತ್ತು, 24 hours ಮಕ್ಕೋಬೋದಾಗಿತ್ತು. ಆದರೂ ಅವ ಎಲಾನ್ ಮಸ್ಕ್ ಈಗಲೂ ಕೂಡ ಹಗಲು ರಾತ್ರಿ ಕಂಪ್ಯೂಟರ್ ಮುಂದೆ ಕುಂತು ಶ್ರಮ ಪಡ್ತಾನೆ. ಯಾವಾಗ ನಾವು ಶ್ರಮ ಪಡೋದು ಮುಗೀತು ಅವಾಗ ಜೀವನ ಮುಗೀತು ಅಂತ ಅವನಿಗೂ ಗೊತ್ತು. ಆರಾಮ ಹರಾಮ ಅಂತ. ಹೀಗಾಗಿ ಸಂಘರ್ಷ ಪೈಪೋಟಿ ಬೇಕ್ರಿ. ಸಂಘರ್ಷ ಪೈಪೋಟಿ ಜಗತ್ತಿನಾಗ ಇನ್ನೊಬ್ಬನ ಅವನಕ್ಕಿಂತ ಮೀರಿ ನಾನು ಆಸ್ತಿ ಮಾಡ್ಬೇಕು, ಇವನಕ್ಕಿಂತ ಅದು ಆಸೆಗಳು ಬೇಕಂತ.